ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬ್ಯಾಂಗ್ಳೂರು ಬಂದಿದ್ದೀವಿ. ನನ್ನ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸಿದ್ವಿ ಚಿಕ್ಕವಳಿದ್ದಾಗ. ಇವಾಗ 5 ವರ್ಷದ ನಂತರ ಬಯೋಮೆಟ್ರಿಕ್ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಬಂದಿದ್ವಿ. ಇವಳಿಗೆ ಮತ್ತು ದೊಡ್ಡೋಳಿಗೆ ಮತ್ತು ಚಿಕ್ಕವಳಿಗೆ ಮಾಮೂಲಿ ಆಧಾರ್ ಕಾರ್ಡು. ಅವಳು 5 ವರ್ಷದ ನಂತರ ಬಯೋಮೆಟ್ರಿಕ್ಸ್ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಹಾಗೆ ಬೆಳಗ್ಗೆನೇ ಹೋಗಿದ್ವಲ್ಲ, ಅಂದರೆ ಅಲ್ಲಿ ಮನೇಲಂತೂ ತಿಂಡಿ ಮಾಡಿರಲ್ಲ, ಅದಕ್ಕೆ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ ಹೋಟೆಲ್ಗೆ. 8:15 ಟೋಕನ್ ಕೊಡ್ತಾರೆ ಬ್ಯಾಂಗ್ಳೂರು ಅಲ್ಲಿ. ಅಷ್ಟು ಬೇಗ ನಾವು ಹೋಗಿ ಟೋಕನ್ ತೊಗೊಂಡ್ರೆ ಬೇಗ ಕೆಲಸ ಆಗತ್ತೆ, ಇಲ್ಲಾಂದರೆ ಒಂದು ಅರ್ಧ ದಿನ ಅಲ್ಲೇ ಕಾಯಬೇಕಾಗತ್ತೆ, ಅಷ್ಟೊಂದು ಜನ ಇರ್ತಾರೆ. ಆಮೇಲೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಾಷಿಂಗ್ ಮಿಷನ್ನು ಹಾಳಾಗಿದೆ ಅಂತ ಹೇಳಿದ್ವಲ್ಲ, ರಿಪೇರಿ ಮಾಡ್ಸೋಣ ಅಂದ್ಕೊಂಡ್ವಿ. ಆಮೇಲೆ ಎಕ್ಸ್ಚೇಂಜ್ ಆಫರಲ್ಲಿ ಇನ್ನೂ ಹೊಸದೇ ಬರುತ್ತೆ ಅಂತ ತೊಗೊಂಡ್ವಿ. ಇದು ನೋಡಿ, ಇದನ್ನು ಹಾಕಿ ನಾವು ವಾಷಿಂಗ್ ಮಿಷನ್ ಅವಾಗವಾಗ 3 ಮಂತ್ ಒಂದ್ಸರಿ ನಾವು ಕ್ಲೀನ್ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ವಾಷಿಂಗ್ ಮಿಷನ್ನು. ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿರ್ತೀವಿ, ಆಮೇಲೆ ನೆನಪೇ ಇರೋದಿಲ್ಲ. ಈ ರೀತಿ ನಾವು ವಾಶ್ ಮಾಡ್ಕೊಳ್ತಾ ಇರಲಿಲ್ಲ ಅಂದರೆ ಬೇಗನೆ ರಿಪೇರಿ ಬರುತ್ತೆ ವಾಷಿಂಗ್ ಮಿಷನ್ನು. ಮುಂಚೆ ಇದ್ದಿದ್ದು IFB ಕಂಪ್ನಿದೇನೆ, ಇವಾಗ್ಲೂ ಅದೇ ಕಂಪ್ನಿದೆ ತೊಗೊಂಡ್ವಿ. ಇದೇನಂದರೆ ವೈಫೈ ಕನೆಕ್ಟ್ ಮಾಡಿಕೊಂಡ್ರೆ ನಾವು ಮೊಬೈಲಲ್ಲೇ ಅದು ಎಲ್ಲ ಪ್ರೋಗ್ರಾಮ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಇದು ವಾಷಿಂಗ್ ಮಿಷನ್ನು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗು. ಊರಿಂದ ನಮ್ಮ ಅತ್ತೆ ಮಾವ ಬಂದಿದ್ದಾರೆ ಇವತ್ತು ಮನೆಗೆ. ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ತೀನಿ, ಮತ್ತೆ ತರ್ತೀವಿ ಅಂದ್ರಲ್ಲ. ಮತ್ತೇನಾದ್ರು ಪಲ್ಯ ಮಾಡಿ ಈಗ ತಿಂತಾರ ಇಲ್ಲ ತಂದ್ರೆ ಪಲ್ಯ ಮಾಡ್ಲಾ? ಚಪಾತಿ ಮಾಡ್ತಾ ಇದೀನಿ. ಏನ್ ತರ್ತಾ ಇದ್ರಿ? ಒಂದಂತಂದ್ರಲ್ಲ, ಫ್ರೈ ಮಾಡಿ ರಸಮ್ ಮಾಡ್ಕೊಬೋದು ಆ ಥರ. ಇಲ್ಲ ಒಂದು ತಗೋಬೋದು, ಎರಡೇ ತಗೋಬೋದು. ಈಗ ರೀ ಚಪಾತಿ ಏನು ಉಳಿದ ಇದು ನೀವು ಸಪ್ರೇಟ್ ಹುಡ್ಕೊಂತೀರಾ? ಬೇಗ ಬೇಯ್ತೈತಿ.
ಸಿಂಗಲ್ दे दो भाई ಅಲ್ಲಿದಾಳ ಮಧ್ಯಾಹ್ನಕ್ಕೆ ಫಿಶ್ಶು ಮತ್ತು ಪ್ರಾನ್ಸು ತೊಗೊಬಂದಿದ್ದಾರೆ. ಅಮ್ಮಂಗೆ ಇಷ್ಟ ಅಂತ ಹೇಳಿ ಪ್ರಾನ್ಸ್ ಸ್ವಲ್ಪ ತೊಗೊಬಂದಿದ್ದಾರೆ. ಮಾಡಬೇಕಿವಾಗ ಫಿಶ್ ಫ್ರೈಯು, ಸಾಂಬಾರು ಮತ್ತು ಪ್ರಾನ್ಸ್ ಹಾಗೆ ಕಬಾಬ್ ಪೌಡರ್ ಹಾಕಿ ಹಂಗೆ ಕರಿಯೋಣ ಅಂದ್ಕೊಂಡಿರೋದು. ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಸರೋಗಸಿ ಒಪ್ಪಿದ್ದಾಳೆ ಮುಂದೊತ್ತೆ ನನ್ನೊಪ್ಪೆ ಆಗ್ಬೇಕು ಹಣ ತಂದೆ ತಾಯಿ ತಗೊಳ್ಳೋ ನಿರ್ಧಾರದಿಂದ ಮಕ್ಕಳು. ಅದ್ಯಾವುದು ನಿಮ್ದು ಯಾವುದು? ಪಾರ್ಕ್ ಏನು ಕ್ಲೋಸ್ ಆಗಿತ್ತಾ? ಹಾಂ ಹಾಂ ನೋಡಿದ್ಯಾ? ಹಾಂ ಕ್ಲೋಸ್ ಆಗಿತ್ತು. ಮಧ್ಯಾಹ್ನ ಎಲ್ಲ ಒಳ್ಳೆ ಊಟ ಮಾಡಿದ್ದಾಯ್ತು. ಇವಾಗ ಸಂಜೆ ಟೀ ಮತ್ತು ಬನ್ನು ತಿಂದಾದರೆ. ಅಜ್ಜ ಇವತ್ತು ಊರಿಗೆ ಹೋಗ್ತೀನಿ ಅಂತ ಮೊಮ್ಮಗಳು ಕರ್ಕೊಂಡು ಹೋಗಿ ಏನೇನ ತಿಂಡಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಅದೇ ತಿಂತಾ ಇದ್ದಾಳೆ ನನ್ನ ಮಗಳು. ಈಗ ಎಲ್ಲ ತಿಂದರೆ ಸ್ಕೂಲಿಗೆ ಬೇಡ? ಹಾಂ ಸ್ಕೂಲಿಗೆ ಬೇಡ? ಮತ್ತೆ ಸ್ಕೂಲಿಗೆ ಇಡು ಅಂತ ಹೇಳಿದೆ ಮತ್ತೆ ಡ್ಯಾಡಿಗೆ. ಹಾಂ ಸ್ಕೂಲಿಗೆ ಇಡು ಅಂತ ಡ್ಯಾಡಿಗೆ ನೀನು ತಿಂತಾ ಇದ್ದಿ. ಸುಳ್ಳು ಯಾಕೆ ಹೇಳಿದೆ? ಹಾಂ ಡ್ಯಾಡಿ ತಿಂತೈತಿ ಅಂತ ಅಲ್ಲ? ಡ್ಯಾಡಿ ತಿಂತೈತಿ ಅಂತ ಸುಳ್ಳು ಹೇಳಿದೆ, ಅದು ಸ್ಕೂಲಿಗೆ ಅಂತ.
ಕಮ್ಮಿ ಇಲ್ಲ ನೀನು. ಅವ್ರ ಮುಂದೆ ಅಕ್ಕ ಬರ್ತಾರ, ಅವ್ರ ಮುಂದೆ ಅಕ್ಕ ಮಾಡ್ತಾರ. ಒಂದಿಷ್ಟು ತರಕಾರಿಗಳನ್ನು ಆರ್ಡರ್ ಮಾಡಿದ್ರು, ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿಗೆ ಫಿಶ್ ಫ್ರೈಯು ಮತ್ತು ಆ ರೈಸ್ ಜೊತೆ ಪೆಪ್ಪರ್ ವಾಟರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಒಣಮೆಣಸಿಕಾಯಿ, ಪೆಪ್ಪರು, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹುಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ, ನಮಗೆಷ್ಟು ಪೆಪ್ಪರ್ ವಾಟರ್ ಬೇಕು ಅಷ್ಟು ನೀರು ಹಾಕಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಅದನ್ನೆಲ್ಲನೂ ಒಂದು ನೀರು ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಆಮೇಲೆ ಅದೇನೆಲ್ಲ ತೆಗ್ದಿರ್ತೀವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಫುಲ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ರಸನು ಅದಕ್ಕೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಹಾಗೇನು ಕುಡಿಬಹುದು ಮತ್ತು ರೈಸ್ ಜೊತೆ ಚೆನ್ನಾಗಿರುತ್ತೆ. ಇದು ಫಿಶ್ಶು ಸಾಂಬಾರು, ಫಿಶ್ ಫ್ರೈಕ್ಕಿಂತನೂ ಫಿಶ್ ಫ್ರೈ ಮಾಡಿಕೊಂಡು ಅನ್ನಕ್ಕೆ ಪೆಪ್ಪರ್ ವಾಟರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಒಗ್ಗರಣೆ ಕೊಟ್ಟರೆ ಮುಗೀತು ಇದು ಸಾಂಬಾರು. ಇಷ್ಟೇ, ಇದು ಈಸಿನೂ ಇದೆ, ಕ್ವಿಕ್ಕಾಗಿ ಮಾಡ್ಬೋದು. ತಾತ ಊರಿಗೆ ಹೊರಟರು, ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಒಂದು ಸ್ವಲ್ಪ ಇದೊಂದು ಊರಿಗೆ ಹೋದಾಗ ನಮಸ್ಕಾರ ಮಾಡಿ ಬರುವಾಗ ನಮಸ್ಕಾರ ಮಾಡಿ ಬರೋದು, ಮತ್ತು ನಮ್ಮ ಮನೆಗೆ ಯಾರು ದೊಡ್ಡವ್ರು ಬಂದಾಗ ಅವರು ಊರಿಗೆ ಹೋಗುವಾಗ ತಾತ ಊರಿಗೆ ಹೋದ್ರು. ಮಾಲ್ಗೆ ಹೋಗದೆ ತುಂಬ ದಿನ ಆಗಿತ್ತು. ನನ್ನ ಮಕ್ಕಳು ಆಟ ಆಡಬೇಕು, ಮಾಲ್ಗೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ರು. ಅದಕ್ಕೆ ಕರ್ಕೊಂಡು ಹೋಗಿ ಬರೋಣ ಅಂತ ಹೊರಟ್ವಿ. ಒಣಿತಾ ಎಷ್ಟೊತ್ತು ಮುದ್ದು ರೇ ಬಿಟ್ಟಿರ್ತಾವಲ್ಲ
ಪ್ರಣೀತಾ A few moments later. ಏನ್ ತಿಂತೀರಿ? ಬಟ್ಟೆ ಮೇಲೆ ಬೀಳ್ಸ್ಕೊಟ್ರೆ ಏಟು ಬೀಳ್ತೈತೆ ಈಗ. ಸ್ವಲ್ಪ ಮಕ್ಕಳಿಗೆ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ತಿನ್ಕೊಂಡು ಹೊರಟ್ವಿ. ಮಕ್ಕಳಿಗೆ ಏನಾದರೂ ಕೊಡ್ಸೋಣ ಅಂತ ಬಂದೆ ಇಲ್ಲಿ. ಇವ್ರು ಇಬ್ಬರು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಇದ್ರ ರಿಂಗ್ ಹಿಡ್ಕೊಂಡು, ಅದಕ್ಕೆ ಇದೊಂದು ತೊಗೊಂಡ್ವಿ ಅಷ್ಟೇ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.